KM ಉಮಾಶಂಕರ್ ಅಂತ ಕಲಾವಿದರು, ಕಲ್ಲೂರು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಒಳ್ಳೆ ಭಕ್ತಿ ಗೀತೆಗಳು ಭಜನೆಗಳೆಲ್ಲ ಹೇಳ್ತೀರಂತೆ. ಚೆನ್ನಾಗಿ ಹೇಳ್ತೀವಿ. ಹೇಳ್ತೀರಾ ಈಗ? ಹೇಳ್ತೀವಿ. ಗ್ಯಾರಂಟಿಯಾ? ಗ್ಯಾರಂಟಿ. ಹೇಳಿ ನೋಡೋಣ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ, 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 ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ, ಕಂಜದೊಳೆಯತಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ, ಕಂಜದೊಳೆಯತಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಮೋಹನ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ, ಮಾಧವ ಮಾಧವ, ಕೃಷ್ಣ. ಜೈ ಶ್ರೀಕೃಷ್ಣ ಪರಮಾತ್ಮ ಕೀ. ನೀವು ಎಷ್ಟು ವರ್ಷದಿಂದ ಭಜನೆ ಎಲ್ಲ ಮಾಡ್ತೀರಾ? 30 ವರ್ಷದಿಂದ ನನ್ನ ಅನುಭವ ಇದೆ. ಸಂಗೀತ ಕೂಡ ಆಗಿದೆ ನನಗೆ. ಗೀತೆ, ಸ್ವರಚಿತ ಸಂಗೀತ ಆಗಿದೆ. ಇನ್ನು 2-3 ಪಾಠ ಬಂತು ಅಂದರೆ ನಾನು ಸಂಗೀತ ಬಾರಿಸ್ತೀನಿ, ಹಾರ್ಮೋನಿಯಂ ನುಡಿಸ್ತೀನಿ, ತಬಲ ಕೂಡ ಪಾಠ ಆಗಿದೆ. ಓಕೆ. ಈಗ ಎಷ್ಟು ಹಾಡುಗಳು ಕಲ್ತಿದ್ರಿ? ಸುಮಾರು 250-300 ರೆಕಾರ್ಡ್ ನನ್ನ ತಲೆ ಒಳಗೆ ಇದೆ. ಸ್ವಂತ ರಚನೆ ಕೂಡ ರೆಕಾರ್ಡ್ ಆಗಿ ಬರೆದಿದ್ದೀವಿ. ನಮ್ಮೂರ ಬಗ್ಗೆ ಒಂದು ರೆಕಾರ್ಡ್ ಕೂಡ ಒಂದು ಆಡ್ತೀನಿ, ಆಡ್ಬೋದಾ? ಕನ್ನಡ ಮಣ್ಣಲ್ಲಿ ಜನಿಸಿದ್ದೆ ಈ ಊರು, ಪ್ರಕೃತಿಯ ಚೆಲುವಲಿ ಅರಳಿದ್ದೆ ಕಲ್ಲೂರು, ಎಂತಹ ಸುಂದರ ಎಂತಹ ಸುಂದರ, ದೊಡ್ಡಮ್ಮ ತಾಯಿಯ ನೋಡಲು ಎಂತಹ ಸಡಗರ, ಕನ್ನಡ ನಾಡಿಗೆ ಕಳಶವೇ ಈ ಊರು, ಮಮತೆ ಪ್ರೀತಿಗೆ ಹೆಸರೇ ಕಲ್ಲೂರು, ಭಕ್ತಿ ಧ್ಯಾನ ಎನ್ನುತ್ತಾ ದೇವರ ಮೆರೆಸುವವು, ಭಕ್ತಿ ಧ್ಯಾನ ಎನ್ನುತ್ತಾ ದೇವರ ಮೆರೆಸುವೆವು, ಕನ್ನಡ ಮಣ್ಣಲ್ಲಿ ಜನಿಸಿದ್ದೆ ಈ ಊರು, ಪ್ರಕೃತಿಯ ಚೆಲುವಲಿ ಅರಳಿದ್ದೆ ಕಲ್ಲೂರು, ಎಂತಹ ಸುಂದರ ಎಂತಹ ಸುಂದರ, ದೊಡ್ಡಮ್ಮ ತಾಯಿಯ ನೋಡಲು ಎಂತಹ ಸಡಗರ, ರುದ್ರಂಬಾವನು ನೆಲೆಸಿದ್ದ ಈ ಊರು, ಶ್ರೀರಾಮನು ನೆಲೆಸಿದ ನಲ್ಮೆಯ ಕಲ್ಲೂರು, ಅಮೃತ ಶಿಲೆಯ ನೋಡಲು ಎಂತಹ ಸಡಗರ, ಅಮೃತ ಶಿಲೆಯ ನೋಡಲು ಎಂತಹ ಸಡಗರ, ಕನ್ನಡ ಮಣ್ಣಲ್ಲಿ ಜನಿಸಿದೆ ಈ ಊರು, ಪ್ರಕೃತಿಯ ಚೆಲುವಲಿ ಅರಳಿದೆ ಕಲ್ಲೂರು, ಎಂತಹ ಸುಂದರ ಎಂತಹ ಸುಂದರ, ದೊಡ್ಡಮ್ಮ ತಾಯಿಯ ನೋಡಲು ಎಂತಹ ಸಡಗರ, ಓಹೋ ಓಹೋ ಆಹಾ ಓಹೋ. ಈ ಕಲ್ಲೂರು ಎಲ್ಲಿ ಬರುತ್ತೆ? ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು, ಕಲ್ಲೂರು, ಕಲಿಯೂರು, ಕಲ್ಲೂರು. ಕರ್ನಾಟಕದಲ್ಲಿ ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ ಗುಬ್ಬಿ ವೀರಣ್ಣರು ಗುಬ್ಬಿ ರಂಗಭೂಮಿಯಲ್ಲಿ ಹೆಸರು ಮಾಡಿದಂಥ ತಾಲೂಕು. ಅದು ಬಿಟ್ಟರೆ ಕಲ್ಲೂರೇ ದೊಡ್ಡ ಗ್ರಾಮ. ಸುಮಾರು ಒಂದು 20-30 ಜನ ಕಲಾವಿದರಿದ್ದೀವಿ. ಅಲ್ಲಿ ಉನ್ನತವಾದ ಕಲೆಗೆ ಆಡ್ತೀವಿ, ಸಂಗೀತ ಇದೆ. ಒಳ್ಳೆ ಕಲ್ಲೂರಿಗೆ ಹೆಸರುವಾಸಿಗೆ ಸೀರೆ ವ್ಯಾಪಾರ, ರೇಷ್ಮೆ ಸೀರೆ ವ್ಯಾಪಾರ ಅಂದರೆ ಕರ್ನಾಟಕ 31 ಜಿಲ್ಲೆಗೂ ಹೆಸರಾಗೈತೆ. ಕೊರೋನಾ ಟೈಮ್ಗೆ
ಕಲ್ಲೂರಿಗೆ ಯೋಗ ಸಿಕ್ಕೈತೆ ಅಂತ ಹೆಸರು ಮಾಡಿದಂಥ ಕಲ್ಲೂರು. ಪುಣ್ಯಸ್ಥಳ ಬೆಡಕೇರಿಯಿಂದ ದೇವಾಂಗ ಜಗದ್ಗುರುಗಳಾಗಿರುವಂಥ ರುದ್ರಮುನಿ ಸ್ವಾಮಿಗಳ ಪವಾಡದಲ್ಲಿ ಜೀವ ಸಮಾಧಿ 1820ರಲ್ಲಿ ಇತಿಹಾಸ ಪ್ರಸಿದ್ಧಿ. ಮೈಸೂರು ಅರಮನೆಯೊಳಗೆ ಉರಿಯ ಹೆಂಚಿನ ಮೇಲೆ ಪವಾಡ ಮಾಡಿದಂಥ ಗೆದ್ದಂಥ ಸನ್ಮಾನ್ಯ ರುದ್ರಮುನಿ ಸ್ವಾಮಿಗಳ ಊರು ಗದಗ ಬೆಡಕೇರಿಯಿಂದ ಬಂದು ಕಲ್ಲೂರಿನಲ್ಲಿ ಜೀವ ಸಮಾಧಿಯಿಂದ ನೆಲೆಯಾಗಿದ್ದಾರೆ. ಅದು ಇವತ್ತು 5 ಕೋಟಿ ಕಾರ್ಯಕ್ರಮದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇನ್ನು 3 ವರ್ಷದಲ್ಲಿ ಆ ದೇವಸ್ಥಾನ ನಿರ್ಮಾಣ ಆಗುತ್ತೆ. ಕರ್ನಾಟಕದಲ್ಲಿ ಹೆಸರಾಗಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ. ಒಳ್ಳೆಯದು. ಅವರು ಪವಾಡ ಪುರುಷರು ನಮ್ಮ ದೇವಾಂಗ ಕುಲಗುರು. ಓಕೆ ಒಳ್ಳೆಯದು ಸರ್. ಎಲ್ಲ ಹಾಡುಗಳನ್ನು ಹೇಳಿ ನಾವು ರಂಜಿಸಿದಿರಿ. ಹೌದು, ನಿಮಗೆ ನಮಸ್ಕಾರ ಸರ್. ತುಂಬ ಸಂತೋಷ.